ಏ ಚುಟ್ಟು, ನೀ ಬಾ ಅಂದ್ರೆ ಬರ್ತೀನಿ ಇಲ್ವಾ? ಹೆಂಗ್ ಬರ್ತೀನಿ ಹುಡಿದ್ರೆ ಮಾತ್ರ ನಿಮ್ಮ ಅಮ್ಮನಿಗೆ ಬಂದೇ ಬರ್ತೀನಿ. ಜೈ ಭೀಮ್. 100 ಕೋಟಿ ಹಾಕಿ ಬಂಡವಾಳ ಮಾರೋ ಡೈರೆಕ್ಟರ್ ಅಲ್ಲ ಇದು, ವಿಜಯ್ ಅಂದ್ರೆ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿ ಅಲ್ಲ. ಮೀಟರ್ ಕಿಲೋಮೀಟರ್ ಗಂಟಲೆ ಆಯ್ತಲ್ಲ ಚುಟ್ಟು. ಪ್ರತಿಯೊಬ್ಬರು ಮನೆಯಲ್ಲೂ ತಂದೆ ತಾಯಿಗಳು ನೋಡ್ಬೇಕಾದ ಸಿನಿಮಾ, ಮಕ್ಕಳು ಎಸ್ಪೆಷಲಿ ಮಕ್ಕಳು ನೋಡ್ಲೇಬೇಕಾದ ಸಿನಿಮಾ ಭೀಮಾ. ಜೈ ಮಕ್ಕಳು ಬೆಂಕಿ ಪಟ್ಟಣದೆಲ್ಲ ಕಟ್ಟಿತಾರ, ಒಂದ್ ಅಂಟ್ಕೊಂಡ್ ನೋಡ್ರೆ ಮಿಕ್ಕಿದವೆಲ್ಲ ಅಂಟ್ಕೊಂಡ್ ನುರಿತವೆ. ಅದನ್ನ ನಮ್ಮ ವಿಜಯನ ತೋರಿಸಿದೆ. ದಯವಿಟ್ಟು ಬಂದ್ ಸಿನಿಮಾ ನೋಡಿ. ಸೂಪರ್ ಪಕ್ಕ ಪಕ್ಕ. ಜೈ ಭೀಮ್. ಯಾವತ್ತಿದ್ರೆ ಜೈ ಭೀಮ್. ಸೂಪರ್ ಭೀಮಾ, ಸೂಪರ್ ನೆಕ್ಸ್ಟ್ ಲೆವೆಲ್ ಮೂವಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಭೀಮಾ 100 ಪಕ್ಕ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಸರ್. ಜನ ಒಳ್ಳೇದಾಗ್ತಂದ್ರೆ ಒಳ್ಳೇದಾಗುತ್ತೆ ಸರ್, ಅಷ್ಟೇ. ಏ ಚುಟ್ಟು, ನೀ ಬಾ ಅಂದ್ರೆ ಬರ್ತೀನಿ ಇಲ್ವಾ? ಹೆಂಗ್ ಬರ್ತೀನಿ ಹುಡಿದ್ರೆ ಮಾತ್ರ ನಿಮ್ಮ ಅಮ್ಮನಿಗೆ ಬಂದೇ ಬರ್ತೀನಿ. ಜೈ ಭೀಮ್. 100 ಕೋಟಿ ಹಾಕಿ ಬಂಡವಾಳ ಮಾರೋ ಡೈರೆಕ್ಟರ್ ಅಲ್ಲ ಇದು, ವಿಜಯ್ ಅಂದ್ರೆ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿ ಅಲ್ಲ. ಮೀಟರ್ ಕಿಲೋಮೀಟರ್ ಗಂಟಲೆ ಆಯ್ತಲ್ಲ ಚುಟ್ಟು. ಸೂಪರ್ ಹಿಟ್ ಭೀಮಾ. ಭೀಮಾ ಸೂಪರ್ ಹಿಟ್. 100 ಕೋಟಿ ಹಾಕಿ ಫಿಲಮ್ ತೆಗೆದಲ್ಲ, ಒಂದು ಫಿಲಮ್ ಬಂದು ನೋಡಿ ಸಾಕು. ಇದು ಫ್ಯಾನ್ ಇಂಡಿಯಾ ಫಿಲಮ್ ಅಲ್ಲ, ಫ್ಯಾನ್ ಕರ್ನಾಟಕ ಫಿಲಮ್. ಫಿಲಮ್ ಮಾತ್ರ ಸೂಪರ್ ಐತೆ. ಸೂಪರ್ ಬ್ರೋ. ಆನ್ ದ ವೇ ಸಲಗ 2 ಸೂಪರ್ ಬ್ರೋ. ಕ್ಲೈಮ್ಯಾಕ್ಸ್ ಸೂಪರ್. ಗುರು ಸಲಗ ಲೇಡಿ ಪೊಲೀಸ್ ಆಕ್ಟಿಂಗ್ ಸೂಪರ್. ಭೀಮಾ ಫುಲ್ ಭೀಮಾ ಸೂಪರ್ ಮೂವಿ. ಸೂಪರ್ ಮೂವಿ, ಸೂಪರ್ ಸೂಪರ್ ಮೂವಿ ಮಾತ್ರ ಸೂಪರ್. ಪೊಲೀಸ್ ಆಕ್ಟಿಂಗ್ ಅಂದ್ರೆ ಅಲ್ಟಿಮೇಟ್. ಬಾಸ್ ಮೂವಿ. ಬಾಸ್ ಮೂವಿನ ಥಿಯೇಟ್ರಲ್ಲಿ ತಂದೆ ತಾಯಿ ಮಕ್ಕಳು ಸಮೇತ ಕರ್ಕೊಂಬಂದು ತೋರಿಸ್ಬೇಕು. ಆಮೇಲೆ ತಂದೆ ತಾಯಿ ಮಕ್ಕಳಿಗೆ ಕರ್ಕೊಂಬಂದು ತೋರಿಸ್ಬೇಕಾಗಿರೋ ಮೂವಿ. ಭೀಮಾ ಟೂಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್ ಭೀಮಾ. ಜೈ ಭೀಮಾ. ಜೈ ಭೀಮ್. ಫಿಲಮ್ ಸೂಪರ್ ಆಗಿದೆ, ಬಂದೆಲ್ಲ ನೋಡಿ. 100 ಡೇಸ್ ಪಕ್ಕ. ಹೊಸ್ದಾಗ್ ಬರ್ತಾ ಇದಾರೆ ಮಂಜು, ಬ್ಲಾಕ್ ಡ್ರ್ಯಾಗನ್ ಮಂಜು. ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಇದೊಂದು ಸ್ಟಾರ್ಟ್ ಬಂದೈತೆ. ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಹೋಗ್ತಾ ಇದೆ ನೋಡಿ. ಪಿಕ್ಚರ್ ಮಾತ್ರ ಗಿಚ್ಚೈತಣ. ಪಿಕ್ಚರ್ ಮೇಲೆ ಗಿಚ್ಚೆ. ಆಲ್ ದ ಬೆಸ್ಟ್ ಭೀಮಾ. ಚೆನ್ನಾಗಿದೆ ಪಿಕ್ಚರು. ಈಗಿನ ಬೆಂಗಳೂರು ಪರಿಸ್ಥಿತಿ ಏನಿದೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಯುವಕರು ನೋಡ್ಬೇಕು ತುಂಬ ಇದನ್ನ. ಜೈ ಡಿ ಬಾಸ್, ಜೈ ಭೀಮಾ. ಸೂಪರ್ 100 ಡೇಸ್ ಪಕ್ಕ. ಸೂಪರ್ ಸೂಪರ್ ಭೀಮಾ. ಸೂಪರ್ ಭೀಮಾ. ಸೂಪರ್ ಸೂಪರ್ ಸರ್ ಭಾಳ ಚೆನ್ನಾಗಿದೆ. ಈಗಿನ ಟ್ರೆಂಡ್ ಹೆಂಗಿದೆ ಅಂತಂದ್ರೆ ಚಟದಿಂದ ಹೆಂಗಿದೆ ಆಗ್ತಿದಾರೆ ಅದೆಲ್ಲ ತೋರಿಸಿದ್ದಾರೆ. ಭಾಳ ಚೆನ್ನಾಗಿದೆ ಸರ್. ಭೀಮಾ ಸೂಪರ್. ಭೀಮಾ 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 ಭೀಮಾ. ಬಾಸ್ ಮೂವಿ ಸೂಪರ್. ಸೂಪರ್ ಸೂಪರ್ ಗೈಸ್ ಬ್ಯಾಕ್. ನಮ್ಮ ದುನಿಯಾ ವಿಜಯ್ ಸರ್ ಅವರು ಮೂವಿ ಮಾತ್ರ ಸೂಪರ್ ಇದೆ. ನಮ್ಮ ದಾವಣಗೆರೆ 100 ಡೇಸ್ ಆಗೇ ಆಗುತ್ತೆ ಅಂತ ಭರವಸೆ ಕೊಟ್ಟೇ ಕೊಡ್ತೀವಿ. ದುನಿಯಾ ವಿಜಯ್ ಸರ್ಗೆ ಜೈ. ಅಣ್ಣ ಮಸ್ತ್ ಐತೆ ಮೂವಿ. ಪ್ರತಿಯೊಬ್ಬರು ಬಂದು ನೋಡ್ಬೇಕು. ಕನ್ನಡ ಸಿನಿಮಾ ಬೆಳೆಸ್ಬೇಕು, ಉಳಿಸ್ಬೇಕು. 100 ಡೇಸ್ ಪಕ್ಕ. ಬೆಂಕಿ ಮೂವಿ. ಬ್ಲಾಕ್ ಬಸ್ಟರ್ ಪಿಕ್ಚರ್. ಬಾಸ್ ಇಸ್ ಕಮ್ ಬ್ಯಾಕ್. ಚೆನ್ನಾಗಿದೆ ಪಿಕ್ಚರ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗಿರ್ತಕ್ಕಂಥ ಇದರಲ್ಲಿ ಒಂದು ಸಿನಿಮಾ ಬಂದಿದೆ. ಥಿಯೇಟ್ರ್ಗಳನ್ನ ಮುಚ್ಚೋಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಕನ್ನಡ ಕಲಾಭಿಮಾನಿಗಳು, ಕನ್ನಡ ರಸಿಕರು, ಅಣ್ಣವರು ಅಪ್ಪಾಜಿ ಅವ್ರು ಹೇಳ್ದಂಗೆ ಅಭಿಮಾನಿ ದೇವ್ರುಗಳು ಕನ್ನಡ ಸಿನಿಮಾ ಹೆಚ್ಚಾಗಿ ನೋಡಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಮಯದಲ್ಲಿ ನಮ್ಮ ಅನಿಲ್ ಉದಯಣ್ಣವ್ರನ್ನ ನಾನು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ನಮಗೆ ನಮ್ಮನ್ನ ಅಗಲಿ ಒಂದು 8 ವರ್ಷಗಳಾಯಿತು. ವಿಜಯಣ್ಣವ್ರ ಜೀವದ ಗೆಳೆಯರವರು, ಅವರೊಂದು ಮರೆಯಲಾಗದ ಮಾಣಿಕ್ಯಗಳು. ಈ ಚಿತ್ರನ ಇಡೀ ನಮ್ಮ ದಾವಣಗೆರೆ ಅಭಿಮಾನಿಗಳ ಪರವಾಗಿ ಅನಿಲಣ್ಣ ಉದಯಣ್ಣವ್ರನ್ನ ಅರ್ಪಿಸೋಕೆ ಇಷ್ಟಪಡ್ತೀವಿ. ಕನ್ನಡ ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ. ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ, ಕಾಮಿಡಿ ಇದೆ. ಫ್ಯಾಮಿಲಿನೂ ಬಂದು ನೋಡ್ಬೋದು. ಏನು ಸರ್ಟಿಫಿಕೇಟ್ ಕೊಟ್ಟಿದ್ರು ಅಂತೇಳಿ ಫ್ಯಾಮಿಲಿ ನೋಡೋಂಗಿಲ್ಲ ಅಂತ ಏನಿಲ್ಲ, ನೋಡ್ಬೋದು, ತೊಂದರೆ ಇಲ್ಲ. ಅಂದರೆ ಒಂದು ಮೆಸೇಜ್ ಇದೆ. ಸಿನಿಮಾ ಭೀಮಾ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಜೈ ಭೀಮ್.